ನಮಸ್ಕಾರ ವೀಕ್ಷಕರೇ ಎಲ್ರಿಗೂ. ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವತ್ತು ಮನೆಯಲ್ಲೇ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಯಾಕೆ ಅಂದರೆ ನಾನಿಲ್ಲಿ ಎಲೆಕ್ಟ್ರಿಕ್ ಬೀಟರ್ನ ಉಪಯೋಗಿಸ್ತಾ ಇಲ್ಲ, ಕೈನಲ್ಲೇ ಬೀಟ್ ಮಾಡ್ತಾ ಇದ್ದೀನಿ ಬೀಟರ್ ಉಪಯೋಗಿಸಿ. ಬನ್ನಿ ಈಗ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ಈಗ ಈ ವಿಪ್ಪಿಂಗ್ ಕ್ರೀಮ್ನ ಚೆನ್ನಾಗೆ ಬೀಟ್ ಮಾಡ್ಕೋಬೇಕಾಗತ್ತೆ. ಬೀಟ್ ಮಾಡ್ಕೊಳ್ಳಿಕ್ಕೆ ಮುಂಚೆ ಈ ರೀತಿ ಕೆಳಗಡೆ ನೀವೊಂದು ಬೌಲ್ ನೋಡಿದ್ರಲ್ಲ, ಅದರಲ್ಲಿ ಒಂದು 10-15 ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ನಾನೀಗ ಇನ್ನೊಂದು ಗ್ಲಾಸ್ ಬೌಲ್ ಉಪಯೋಗಿಸಿ ಬೀಟ್ ಮಾಡ್ಕೋತಾ ಇದ್ದೀನಿ. ಕಂಟಿನ್ಯೂಸ್ ಬೀಟ್ ಮಾಡಲಿಕ್ಕೆ ತುಂಬಾ ಕೈ ನೋವು ಬರುತ್ತೆ, ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತಗೊಂಡು ಬೀಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವಿಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ನೊರೆ ಥರ ಬರ್ತಾ ಇದೆ, ಮೇಲೆ ಬಬಲ್ಸ್ ಬಂದಿದೆ. ಈ ರೀತಿ ಬಂದಿದ ತಕ್ಷಣ ನಾನಿಲ್ಲಿ 5-6 ಸ್ಪೂನಷ್ಟು ಸಕ್ಕರೆ ಪೌಡರ್ನ ಹಾಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ನಾನು ಈ ರೀತಿ ಮಜ್ಜಿಗೆ ಕಡಿತಾರಲ್ಲ ಆ ರೀತಿ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಬರೀ ಒಂದೇ ಕೈಯಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ 2 ಕೈ ಉಪಯೋಗಿಸಿ ಮಾಡ್ತಂದ್ರೆ ಸ್ವಲ್ಪ ಸುಲಭ ಆಗತ್ತೆ ಹಾಗೂ ಬೇಗ ಫೋಮ್ ರೀತಿ ಬರ್ಲಿಕ್ಕೆ ಶುರುವಾಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ವಿಪ್ಪಿಂಗ್ ಕ್ರೀಮ್ ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ನಾವು ಈ ರೀತಿ ಬೀಟ್ ಮಾಡ್ತಾ ವಿಪ್ಪಿಂಗ್ ಕ್ರೀಮ್ದು ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲೇ ಮಕ್ಕಳಿಗಾಗಿ ಐಸ್ ಕ್ರೀಮ್ ಮಾಡೋಕ್ಕೆ ತುಂಬ ಆಸೆ ಇಟ್ಕೊಂಡು ಆದರೆ ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂತ ಯಾರ್ಯಾರು ಮಾಡ್ಲಿಕ್ಕೆ ಹಿಂಜರಿತಾ ಇದ್ದೀರೋ ಮನೆಯಲ್ಲಿ, ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಇದು ತುಂಬಾ ಈಸಿಯಾಗಿರುತ್ತೆ. ಬರೀ ಈ ರೀತಿ ಬೀಟ್ ಮಾಡ್ಕೋಬೇಕಾದ್ರೆ ಮಾತ್ರ ಕೈನಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಏನು ಡಿಫ್ರೆನ್ಸ್ ಅನಿಸೋದಿಲ್ಲ. ಈಗ ನೋಡಿ, ಲಿಕ್ವಿಡ್ ಥರ ಇದ್ದಂಥ ವಿಪ್ಪಿಂಗ್ ಕ್ರೀಮ್ ಈ ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಬಾರಿ ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾನಿಲ್ಲಿ 4-5 ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಟೇಬಲ್ ಸ್ಪೂನ್ ಉಪಯೋಗಿಸ್ತಾ ಇಲ್ಲ, ಜಸ್ಟು ಟೀ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕೋಬಾರ್ದು ಕಂಡೆನ್ಸ್ಡ್ ಮಿಲ್ಕ್ನ, ಅದೇ ಫ್ಲೇವರ್ ತುಂಬ ಜಾಸ್ತಿ ಬಂದ್ಬಿಡುತ್ತೆ ಐಸ್ ಕ್ರೀಮ್ನಲ್ಲಿ. ಈಗ ವಿಪ್ಪಿಂಗ್ ಕ್ರೀಮ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ನ ಇದೇ ರೀತಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮು ಈ ರೀತಿ ಬ್ಲೆಂಡ್ ಆಗಿದ್ರೆ ಸಾಕು. ಬರೀ ನಾವು ಕೇಕ್ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ವಿಪ್ಪಿಂಗ್ ಕ್ರೀಮ್, ಆಗ ಮಾತ್ರ ಫೋಮ್ ರೀತಿ ಬರಬೇಕು. ಐಸ್ ಕ್ರೀಮ್ಗೆ ಇಷ್ಟು ಹದ ಸಾಕಾಗತ್ತೆ. ಹಾಗಾಗಿ ನಾನಿಲ್ಲಿ 2 ಥರ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾವುದೇ ಫ್ಲೇವರ್ ಆ್ಯಡ್ ಮಾಡಿದರೆ ಬರೀ ವಿಪ್ಪಿಂಗ್ ಕ್ರೀಮ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕಿರೋ ಅಂಥ ಕ್ರೀಮನ್ನು ತಗೊಂಡು ಈ ರೀತಿ ಟೂಟಿ ಫ್ರೂಟೀಸ್ ಹಾಕಿ ಎತ್ತಿಡ್ತಾ ಇದ್ದೀನಿ. ಈ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೊಂದು ಫ್ಲೇವರ್ ಐಸ್ ಕ್ರೀಮ್ಗಾಗಿ ನಾನಿಲ್ಲಿ 1 ಪ್ಯಾಕೆಟಷ್ಟು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಕ್ರೀಮ್ನ ಏನು ಸಪ್ರೇಟ್ ಮಾಡ್ಕೊಂಡಿಲ್ಲ ಬಿಸ್ಕೆಟಲ್ಲಿ, ಕಂಪ್ಲೀಟ್ ಬಿಸ್ಕೆಟ್ಸ್ನ ಈ ರೀತಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಈಗ ಉಳಿದಿರೋ ಕ್ರೀಮ್ನೆಲ್ಲ ಈ ಓರಿಯೋ ಬಿಸ್ಕೆಟ್ ಜೊತೆ ಮಿಕ್ಸ್ ಮಾಡಿ ಐಸಿಂಗ್ ಮಾಡೋದಕ್ಕೆ ಇಡೋಣ. ಈ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಐಸ್ ಕ್ರೀಮ್ ಅಂತೂ ಓರಿಯೋ ಫ್ಲೇವರ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ. ಫ್ರೀಸ್ ಮಾಡಲಿಕ್ಕೆ ಈ ರೀತಿ ಒಂದು ಬಾಕ್ಸ್ನಲ್ಲಿ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಓರಿಯೋ ಬಿಸ್ಕೆಟ್ಸ್ನ ಒಂದು ಸ್ವಲ್ಪ ದಪ್ಪನಾಗಿ ಪೀಸಸ್ ಮಾಡಿಕೊಂಡು ಈ ರೀತಿ ಇಡ್ತಾ ಇದ್ದೀನಿ. ಮಧ್ಯೆ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಇದು ಸಿಕ್ತಂದರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೀಸ್ ಮಾಡಲಿಕ್ಕಿಟ್ಟು ಆಲ್ಮೋಸ್ಟ್ 6 to 8 ಅವರ್ಸ್ ಆಗಿದೆ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಐಸ್ ಕ್ರೀಮು. ಇದರಲ್ಲಿ ನಾನು ಯಾವುದೇ ಫ್ಲೇವರ್ಸ್ ಉಪಯೋಗಿಸಿಲ್ಲ, ಪ್ಲೇನ್ ಐಸ್ ಕ್ರೀಮ್, ಆದರೂ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಓರಿಯೋ ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿ ಸ್ಕೂಪ್ ಸಹಾಯದಿಂದ ರಿಮೂವ್ ಮಾಡಿ ಬೌಲ್ಗೆ ಹಾಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದು ಬಾರಿ ಟ್ರೈ ಮಾಡಲೇಬೇಕು. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಹೊಸ ವಿಡಿಯೋಸ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.